सुमतिभिरनुमेयं शुभ्रकालं सखादं सुखमयमनपायं मुक्त्युपायं विमायं नृहयमहममेजं निजमाम्नायगेयं सदयमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ओम्। श्रियःपत्ये नित्या गणितगुणमाणिक्यपिशतप्रभाजालोल्लासोपहत सकलावद्यतमसे जगज्जन्मस्थेमप्रयरचनाशीलवपुषे नमो शेषां नाजस्मृतिहृदयदीप्ताय हरये येन प्रादुरभाविभूमिवलये विस्तारिगो सन्ततिः प्राबोधिश्रुतिपङ्कजं करुणया प्रकाशितत्वं परम् ध्वान्तं ध्वंसमनादिसाधुनिकरश्चाकार्य सन्मार्गकः तेन व्यासदिवाकरेण सततं माद्याजिमे मानसम् व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् तेडमूकोऽपि वाग्मी जडमतिरपि जन्तुर्जायते प्राज्ञमूरिः सकलवचनचेतो देवता भारती सा मम वचसि निधत्तां सन्निधिं मनसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरुः मम श्रीमदानन्दतीर्थाय सन्मनः सरसी भुवि अनुव्याख्यानगदिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। 190ನೇ ಸುಧಾಮೂಲ. ಅದರಲ್ಲಿ ಟಿಪ್ಪಣಿಯ ವಿಚಾರಗಳನ್ನು ನೋಡಬೇಕು. ಮೊದಲಿಗೆ ಪರಿಮಳ ಟಿಪ್ಪಣಿಯಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ. ಇಲ್ಲಿ ಒಂದು ಅನುಮಾನ ತೋರಿಸಿದ್ರು. ಸುಧಾ ಗ್ರಂಥದಲ್ಲಿ ಯಾವುದೇ ಕರ್ಮಗಳಾಗ್ಲಿ ಫಲ ಭೋಗ ವಿನಾಶ್ಯ ಅಂತ ಕರೀತಾರೆ ಅದನ್ನ. ಅಂದ್ರೆ ಆ ಕರ್ಮದ ಯಾವ ಫಲ ಇದೆ, ಅಂದ್ರೆ 10 ಜನ್ಮನೋ 20 ಜನ್ಮನೋ ಅಥವಾ ಯಾವ ದುಃಖ ಇದೆ ಅದೆಲ್ಲವನ್ನ ಅನುಭವಿಸಿ ವಿನಾಶ್ಯಂ ನಾಶಪಡಿಸ್ಕೊಳ್ಬೇಕು. ಯಾಕೆ? ಕರ್ಮ, ಯಾವುದೇ ಕರ್ಮ ಅಂದ್ರೂ ನಿಯಮ ಹಾಗೆ. ಯಾವ್ದ್ಯಾವ್ದು ಕರ್ಮನೋ ಅದು ಫಲ ಕೊಟ್ಟೇ ಕೊಡುತ್ತೆ ಅಂತ ನಾವ್ ಹೇಳ್ತಾ ಇರ್ತೀವಲ್ಲ. ಕರ್ಮ ಮಾಡಿದ್ಮೇಲೆ ಫಲ ಕೊಡದೆ ಹಾಗೆ ಇರತ್ತ? ಮಾಡಿದ ಕರ್ಮ ಉಣ್ಲೇಬೇಕು. ಮಾಡಿದುಣ್ಣೋ ಮಾರಾಯ ಅಂತ ಹೇಳ್ತೀವಲ್ಲ, ಆ ತರ ಏನ್ ಮಾಡಿದೇವೋ ಕರ್ಮ ಅದರ ಫಲ ಅನುಭವಿಸ್ಬೇಕು. ಹಾಗಾಗಿ ಫಲಭೋಗ ವಿನಾಶ್ಯ ಅಲ್ವಾ ಅಂತ ಒಂದು ಪ್ರಶ್ನೆ ಬಂತು. ಅದನ್ನೇ ಹೀಗೆ ಹೇಳ್ತಾರೆ. ಅಂದ್ರೆ ಯತ್ ಕರ್ಮ ತತ್ತತ್ ಫಲಭೋಗ ವಿನಾಶ್ಯ. ನಾವು ಮಾಡಿದ ಕರ್ಮ ಕಳ್ಕೊಳ್ಬೇಕು ಅಂದ್ರೆ ಅದರ ಫಲ ಅನುಭವಿಸ್ಲೇಬೇಕು ಅಂತ ಬಂತು. ಆಗ ಒಬ್ರು ಹೇಳಿದ್ರು ಹಾಗಿಲ್ಲ, ಕರ್ಮ ನಾಶ ಆಗಬೇಕು ಅಂತ ಆದ್ರೆ ಅದರ ಫಲ ಅನುಭವಿಸ್ಬೇಕು ಅಂತಿಲ್ಲ. ಯಾಕಂದ್ರೆ ಪಾಪ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಪ್ರಾಯಶ್ಚಿತ್ತ ಕರ್ಮಗಳನ್ನ ಹೇಳಿದ್ದಾರೆ. ಹಾಗಾದ್ರೆ ಕರ್ಮದಿಂದ ಕರ್ಮ ಹೋಗುತ್ತೆ, ಫಲದಿಂದ ಕರ್ಮ ಹೋಗೋದಲ್ಲ. ಈಗ ಕೆಲವರು ಹುಟ್ಟುತ್ತಾನೆ ಶ್ರೀಮಂತರಾಗಿ ಹುಡ್ತಾರೆ. ಯಾಕೆ? ಹಿಂದಿನ ಜನ್ಮದ ಪುಣ್ಯ ಅಂತ ಹೇಳ್ತಾರೆ. ಹಿಂದಿನ ಜನ್ಮದ ಪುಣ್ಯ ಹುಟ್ಟಬೇಕಾದ್ರೆ ತುಂಬಾ ಆಸ್ತಿ ಎಲ್ಲ ಇತ್ತು, ಚೆನ್ನಾಗಿ ದುಡ್ಡು ಬರ್ತಾ ಇರುತ್ತೆ. ಯಾಕೆ? ಹಿಂದೆ ಯಾವ್ದೋ ಜನ್ಮದ ಪುಣ್ಯ ಮಾಡಿರ್ಬೇಕು. ಹಾಗಾದ್ರೆ ಹಿಂದಿನ ಪುಣ್ಯ ಅದರ ಫಲ ಕೊಡ್ತಾ ಇದೆ ಈ ಜನ್ಮದಲ್ಲಿ. ಏನು? ಒಳ್ಳೆ ಮನೆ, ಒಳ್ಳೆ ವಾಹನ ಎಲ್ಲ ಫಲ ಕೊಡ್ತಾ ಇದೆ. ಹಾಗಾದ್ರೆ ಹಿಂದಿನ ಜನ್ಮದ ಪುಣ್ಯ ಈ ಜನ್ಮದಲ್ಲಿ ಫಲ ಕೊಟ್ಟಿದೆ. ಫಲ ಕೊಟ್ಟ ಮೇಲೆ ಇವನು ಈ ಜನ್ಮದಲ್ಲಿ ಆಸ್ತಿ ಎಲ್ಲ ಅನುಭವಿಸಿದ್ಮೇಲೆ ಆ ಪುಣ್ಯ ಹಾಗೆ ಇರಲ್ಲ. ಯಾಕೆ? ಅನುಭವಿಸಿದ್ಮೇಲೆ ಆ ಪುಣ್ಯ ಹೊರಟೋಗುತ್ತೆ. ಹಾಗಾದ್ರೆ ಏನಾಯ್ತು? ಯಾವುದೇ ಪುಣ್ಯ ಆಗ್ಲಿ ಯಾವುದೇ ಪಾಪ ಆಗ್ಲಿ
ಅದರ ಫಲ ಕೊಟ್ಟ ಮೇಲೆ ಅದನ್ನ ನಾವು ಅನುಭವಿಸಿದ ಮೇಲೆ ಅದು ಹೋಗ್ಬೇಕು, ಇಷ್ಟಿದೆ. ಆದ್ರೆ ಹಾಗೇನಿಲ್ಲ ಅಂತ ಇವರೊಂದು ವಾದ ತೆಗೆದ್ರು. ಯಾಕೆ? ಪ್ರಾಯಶ್ಚಿತ್ತ ಒಂದು ಕರ್ಮ, ಆ ಪ್ರಾಯಶ್ಚಿತ್ತ ಕರ್ಮ ಮಾಡ್ಕೊಂಡಾಗ ಪಾಪ ಕರ್ಮ ಹೋಗುತ್ತೆ. ಹೇಗೆ ಅಂದ್ರೆ ನಮ್ಮ ಪುಣ್ಯ ಇದು ಪಾಪ ಕರ್ಮ ಇರುತ್ತೆ. ದೇವರ ದರ್ಶನ ಮಾಡ್ಕೊಂಬಂದ್ರೆ ಒಂದ್ ಪಾಪ ಕಳೀತು. ಯಾಕೆ? ದೇವ್ರ ನೋಡ್ಕೊಂಬಂದ್ವಿ. ಇವತ್ತು ದೇವಸ್ಥಾನಕ್ಕೂ ಒಂದ್ 5-6 ಪ್ರದಕ್ಷಿಣೆ ಹಾಕಿದ್ವಿ, ಒಂದು 5-6 ಪಾಪನಾದ್ರೂ ಖಂಡಿತ ಹೋಗಿರುತ್ತೆ. ಯಾಕೆ? ಪ್ರದಕ್ಷಿಣೆ ಅಷ್ಟು ಹಾಕಿದ್ವಲ್ಲ. ಹಾಗಾದ್ರೆ ಪ್ರತಿಯೊಂದು ಕರ್ಮಗಳನ್ನ ಮಾಡಿದಾಗ ಕರ್ಮಗಳು ನಾಶ ಆಗಿರೋದಿದೆ, ಅದನ್ನ ಅನುಭವಿಸ್ಲೇಬೇಕು ಅಂತಿಲ್ಲ. ಇದು ಮತ್ತೆ ಅವರಿಗೆ ವಾದ ಹಾಕಿದ್ರು, ವಿಚಾರ ಮಾಡಿದ್ರು. ಆಗ ಇಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಒಂದು ಮಾತು ಬರುತ್ತೆ. ಯಾಕಂದ್ರೆ ಜಯತೀರ್ಥರು ಮುಂದೆ ಹೇಳ್ತಾರೆ, ಏನು? ಪ್ರಾಯಶ್ಚಿತ್ತ ಕರ್ಮ ಯಾರು ಹೇಳಿದ್ ನಿಮ್ಗೆ ಕರ್ಮಕ್ಷಯಕ್ಕೆ ಕಾರಣ ಅಂತ? ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಕರ್ಮಗಳ ನಾಶ ಆಗತ್ತೆ ಅಂತ ಎಲ್ಲಿದೆ? ಹಾಗಿಲ್ಲ ಅಂತ ಯಾರಾದ್ರೂ ವಾದ ಮಾಡಿದ್ರೆ ಅದನ್ನ ಮುಂದೆ ಖಂಡನೆ ಮಾಡ್ತೀವಿ ಅಂತ ಹೇಳಿದ್ರು. ಮುಂದೆ ಏನ್ ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ ಮುಂದೆ ಅಂದ್ರೆ ಗೊತ್ತಾಗಲ್ಲ. ಅದಕ್ಕೆ ಪರಿಮಳ ಟಿಪ್ಪಣಿಯಲ್ಲಿ ಮೊದಲನೇ ಲೈನ್ ಬರೆದ್ರು, ಉತ್ತರತ್ರ, ಮುಂದಕ್ಕೆ ಅಂದ್ರೆ ಉತ್ತರ ಪಾದೆ ಸ್ಯಾತ್ ಕಾಮ್ಯ ವಿಧಿ ವೈಯರ್ಥ್ಯಂ ಇತ್ಯುಕ್ತ ನಿಯಮೋ ಭವೇತ್ ಇತ್ಯತ್ರ ಇತಿ ಭಾವ. ಅಂದ್ರೆ ಮುಂದಿನ ಪಾದನೆ, ಇದು 3ನೇ ಪಾದ ನಾವೀಗ ಓದ್ತಾ ಇರೋದು. ಮುಂದೆ 3ನೇ ಅಧ್ಯಾಯದ 4ನೇ ಪಾದ, ಕೊನೆ ಪಾದದಲ್ಲಿ ಈ ವಿಷಯವನ್ನ ಹೇಳಿದ್ದಾರೆ ಮಧ್ವಾಚಾರ್ಯರು. ಏನಂತ ನೋಡಿ, ಪ್ರಾಯಶ್ಚಿತ್ತ ಮಾಡ್ಕೊಂಡ್ಮೇಲೂ ಕರ್ಮನಾಶ, ಕರ್ಮ ಕಡಿದೆ ಇದ್ರೆ ಆಗ ಪ್ರಾಯಶ್ಚಿತ್ತಗಳನ್ನು ಹೇಳೋ ಅವಶ್ಯಕತೆ ಇದೆ, ಅದೆಲ್ಲ ವ್ಯರ್ಥ ಆಗ್ಬೇಕು. ಕಾಮ್ಯ ವಿಧಿ ವೈಯರ್ಥ್ಯಂ ಅಂತ ಇದೊಂದು ಹೇಳ್ತಾರಲ್ಲಿ, ಕಾಮ್ಯ ವಿಧಿಗಳೆಲ್ಲ ವ್ಯರ್ಥ ಆಗ್ಬೇಕು ಅಂದ್ರೆ ಇಂತಿಂತ ಫಲಕ್ಕೋಸ್ಕರ ಇಂತಿಂತ ಕರ್ಮವನ್ನ ಮಾಡಿ ಅಂತ ಹೇಳ್ತಾರೆ. ವಸ್ತು ಸಿಗಲೇಬಾರದು ಅಂತೆಲ್ಲ ಮುಂದೆ ಆಕ್ಷೇಪವನ್ನ ಮಾಡ್ತಾರೆ. ಅದರಿಂದ ವೇದದ ಮಾತುಗಳೇ ವ್ಯರ್ಥ ಆಗ್ಬೇಕಾಗಿತ್ತು. ಹಾಗಾಗಿ ನಾವ್ ಹೇಳಿದ ನಿಯಮ ಸರಿ ಇದೆ. ಯಾವ್ದು ಕರ್ಮನೋ ಅದು ಫಲಭೋಗ ವಿನಾಶ್ಯ ಅಂತ ಅಷ್ಟೇ ಅಲ್ಲ, ಪ್ರಾಯಶ್ಚಿತ್ತ ಮಾಡಿದಾಗ್ಲೂ ನಾಶ ಆಗತ್ತೆ. ಅದೇ ಪ್ರಾಯಶ್ಚಿತ್ತ ಅದು ಕರ್ಮ ಕಡಿಲಿಕ್ಕೆ ಕಾರಣ ಅಲ್ಲ ಅಂತ ಹೇಳ್ಬೇಡಿ, ಅದು ಕರ್ಮ ಕಡಿಲಿಕ್ಕೆ ಕಾರಣ ಆಗಿದೆ ಅಂತ. ಇಲ್ಲಂದ್ರೆ ಆ ಪ್ರಾಯಶ್ಚಿತ್ತಗಳನ್ನ ಯಾಕೆ ಹೇಳ್ಬೇಕು, ಅದು ವ್ಯರ್ಥ ಆಗ್ಬಿಡುತ್ತೆ ಅಂತ. ಇಷ್ಟು. ಅದೇ ಕಾಮ್ಯ ವಿಧಿ ಯಾವುದು ಅಂತ ಮುಂದೆ ಹೇಳ್ತಾರೆ. ಈಗ ಅದ್ರ ವಿವರಣೆ ಬೇಡ, ಯಾಕಂದ್ರೆ ಮುಂದೆ ಸುಧಾದಲ್ಲೇ ಬರುತ್ತೆ ಅದೆಲ್ಲ. ಅಲ್ಲಿ ಟಿಪ್ಪಣಿಗಳ ಇನ್ನೂ ತುಂಬಾ ಚೆನ್ನಾಗಿ ವಿಚಾರ ಮಾಡಿದ್ದಾರೆ. ಇದೆಲ್ಲ ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯ. ನಮ್ಗೆ ನ್ಯಾಯ ಸುಧಾದಲ್ಲಿ ಯಾವ ಶಾಸ್ತ್ರ ಇಲ್ಲ ಅಂತಿಲ್ಲ, ಎಲ್ಲಾ ಶಾಸ್ತ್ರಗಳ ವಿಷಯ ಸೇರ್ಕೊಂಡಿರುತ್ತೆ. ವ್ಯಾಕರಣದಿರತ್ತೆ ವಿಷಯ, ನ್ಯಾಯಶಾಸ್ತ್ರದಿರತ್ತೆ, ವೇದಾಂತ ಕೇಳಲೇಬೇಕಾಗಿಲ್ಲ, ಯಾಕಂದ್ರೆ ಇದು ವೇದಾಂತ ಗ್ರಂಥ ಆದ್ರಿಂದ. ಇನ್ನು ಮೀಮಾಂಸಾ ಶಾಸ್ತ್ರದ ವಿಷಯಗಳು ಬಂದಿದೆ ನಮ್ಗೆ, ಇದು ಹಿಂದಕ್ಕೂ ಕೂಡ ಬಂದಿದೆ ಕೆಲವು ವಿಷಯ ನೋಡಿದ್ವಿ. ಅದರಲ್ಲಿ ಮೀಮಾಂಸಾ ಶಾಸ್ತ್ರದ ವಿಷಯ ಅಪರೂಪಕ್ಕೆ ಬರುತ್ತೆ. ಅದರಲ್ಲಿ ಇದು ಒಂದು ವಿಷಯ, ಕಾಮ್ಯ ವಿಧಿ ವೈಯರ್ಥ್ಯ ಅಂತ ಒಂದು ದೋಷ. ಅದು ಮೀಮಾಂಸಾ ಶಾಸ್ತ್ರದ ಜೈಮಿನಿ ತಂತ್ರ ಅಂದ್ರೆ ಜೈಮಿನಿ ಸೂತ್ರಗಳಿದೆ, ಅಲ್ಲಿ ಬಂದಿರುವಂತಹ ಒಂದು ವಿಷಯ. ಅದನ್ನು ಮುಂದೆ ಹೇಳ್ತಾರೆ, ಅದನ್ನ ಆಮೇಲೆ ನೋಡೋಣ. ಇದಾದ್ಮೇಲೆ ಸುಧಾ ಮೂಲದಲ್ಲಿ ಇಲ್ಲೊಂದು ವಿಷಯ ಹೇಳಿದ್ದಾರೆ. ದೊಡ್ಡವರ ಅನುಗ್ರಹ ಆದಾಗ ನಮ್ಮ ಕರ್ಮಗಳನ್ನ ನಾವು ಕಳ್ಕೊಳ್ತೀವಿ. ಮಂತ್ರಾಕ್ಷತೆ ಕೊಟ್ಟರು ಒಳ್ಳೇದಾಗ್ಲಿ, ಹೋಯ್ತು, ನಮ್ಮ ಪಾಪ ಕರ್ಮ ಹೋಯ್ತು. ಹಾಗಾಗಿ ದೊಡ್ಡವರ ಅನುಗ್ರಹ ಪಡೆದಾಗ್ಲೂ ಕರ್ಮನಾಶ ಆಗಿರೋದು ಕಂಡಿದೆ. ಅನುಭವಿಸೇ ನಾಶ ಪಡ್ಕೊಳ್ಬೇಕು ಅಂತಿಲ್ಲ. ಬಂತು ದೊಡ್ಡವರ ಅನುಗ್ರಹ ಜೊತೆಗೆ ಇನ್ನೇನೇನಿದೆ ನಮಗ್ ಬೇಕು. ಯಾಕೆಂದ್ರೆ ಇಲ್ಲೇನ್ ಮಾಡಿದ್ದಾರೆ ಜಯತೀರ್ಥರು, ಮಹಾನುಭಾವಾನ ಅನುಗ್ರಹಾದಿನ, ದೊಡ್ಡವರ ಅನುಗ್ರಹ ಮೊದಲಾದ ಕಾರಣದಿಂದ ಅಂತ ಹೇಳಿದ್ದಾರೆ. ಮೊದಲಾದ ಕಾರಣ ಅಂದ್ರೆ ಯಾವುದು ಹೇಳಿಲ್ಲ. ಅದಕ್ಕೆ ಪರಿಮಳ ಟಿಪ್ಪಣಿಯಲ್ಲಿ ವಿವರಿಸ್ತಾರೆ. ನಾಮೋಚ್ಚಾರಣಾದಿ ಆದಿ ಪದಾರ್ಥ, ದೇವರ ನಾಮಸ್ಮರಣೆ ಮಾಡಿ, ದೇವರ ನಾಮವನ್ನು ಹೇಳಿ, ಇದೇ ಕಾರಣ. ಯಾವುದಕ್ಕೆ? ಪಾಪಗಳ ನಾಶಕ್ಕೆ ಕಾರಣ. ಆದ್ರೆ ಇದನ್ನ ಯಾರು ಪ್ರಾಯಶ್ಚಿತ್ತ ಕರ್ಮ ಅಂತ ಹೇಳಿಲ್ಲ. ಇದು ಪ್ರಾಯಶ್ಚಿತ್ತ ಅಲ್ಲ. ಯಾಕೆ? ಪ್ರಾಯಶ್ಚಿತ್ತ ಅಂದ್ರೆ ಏನು ಅಂತ ಅದಕ್ಕೆ ನಿಮ್ಮ ಹತ್ರ ಶಬ್ದಕ್ಕೆ ಅರ್ಥ ಕೇಳಿತ್ತು. ಪ್ರಾಯಶ್ಚಿತ್ತ ಅಂದ್ರೆ ಅವ್ರೇನ್ ಹೇಳಿದ್ದು, ಪಾಪ ನಿವೃತ್ತ್ಯರ್ಥತ್ವೇನ ವಿಹಿತೋ ವ್ರತ ವಿಶೇಷ. ಅಂದ್ರೆ ಪಾಪವನ್ನ ಕಳ್ಕೊಳ್ಬೇಕು ಅಂತ ಅದಕ್ಕೋಸ್ಕರ ಶಾಸ್ತ್ರದಲ್ಲಿ ಹೇಳಿದ ಒಂದು ವ್ರತ, ಅದನ್ನ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಅಂತ ವ್ರತನ ಇದು ನಾಮೋಚ್ಚಾರಣೆ ವ್ರತ ಅಲ್ಲ. ದೇವರ ನಾಮವನ್ನ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹೇಳಿ ನಾಮೋಚ್ಚಾರಣೆ ಮಾಡಿ, ಇದೊಂದು ವ್ರತನ ಅಲ್ಲ. ಏಕಾದಶಿ ವ್ರತಕ್ಕೂ ನಾಮೋಚ್ಚಾರಣೆ ಮಾಡೋದಕ್ಕೆ ವ್ಯತ್ಯಾಸ ಇದೆ. ನಾಮೋಚ್ಚಾರಣೆ ಯಾರು ವ್ರತ ಅಂತ ಹೇಳಲ್ಲ. ಹಾಗಾದ್ರೆ ಪ್ರಾಯಶ್ಚಿತ್ತ ಮಾತ್ರ ಕರ್ಮ ಕಳಿಲಿಕ್ಕೆ ಕಾರಣ ಅಲ್ಲ, ಮಹಾನುಭಾವರ ಅನುಗ್ರಹನೂ ಕಾರಣ, ಮಹಾನುಭಾವರ ನಾಮಸ್ಮರಣೆನೂ ಕಾರಣ. ವಾದಿರಾಜರು, ವ್ಯಾಸರಾಜರು, ಶ್ರೀಪಾದರಾಜರು ನಾಮಸ್ಮರಣೆನೂ ಕೂಡ ಪಾಪನಾಶಕ್ಕೆ ಕಾರಣ. ಅಲ್ಲಿ ಹೇಳ್ತಾರೆ ನೋಡಿ, ವ್ಯಾಸರಾಜ ಇತಿ ಭಕ್ತ್ಯಾ ಸದಾ ಜಪನ್ ಮುಚ್ಯತೆ ಸರ್ವ ದುಃಖೇಭ್ಯ ಅಂತ ಹೇಳಿದ್ದಾರೆ. ದುಃಖ ಕಾರಣವಾದ ಯಾವ್ಯಾವ ಕರ್ಮ ಇದೆ ಅದೆಲ್ಲ ಹೋಗುತ್ತೆ ಅಂತ ಹೇಳಿದ್ದಾರೆ.
ಇದು ಬಹಳ ಚರ್ಚೆ ಮಾಡುವಂತ ವಿಷಯ. ನಮ್ಗೆ ವ್ಯಾಸರಾಜ ಸ್ತೋತ್ರ ಒಂದು ಚಿಕ್ಕ ಸ್ತೋತ್ರ ಅಂತ ಅನ್ನಿಸ್ಬೋದು. ಸ್ತೋತ್ರ ಸಾಹಿತ್ಯ ಏನಾಗ್ಬಿಡುತ್ತೆ, ಚಿಕ್ಕದು ಅಂತ ನಮಗೆ ಭ್ರಮೆ ಇರುತ್ತೆ. ವಸ್ತುತ ಸ್ತೋತ್ರದ ಒಂದು ಶಬ್ದಗಳ ಅರ್ಥ ತಿಳ್ಕೊಳ್ಳೋದು ಕಷ್ಟ. ಅದರಲ್ಲಿ ಒಂದು ತಾತ್ವಿಕ ಪ್ರಮೇಯ ಚಿಂತನೆ ಮಾಡೋದಿದ್ರೆ, ಈಗ ವ್ಯಾಸರಾಜ ಅಂತ ಯಾರು ಭಕ್ತಿಯಿಂದ ಜಪ ಮಾಡ್ತಾರೋ, ಮುಚ್ಚದೆ ಸರ್ವ ದುಃಖೇಭ್ಯ, ಅವನಿಗೆ ಎಲ್ಲಾ ದುಃಖಗಳಿಂದ ಮುಕ್ತಿ ಆಗತ್ತೆ. ಹೇಗಾಗತ್ತೆ? ಅಂತರ್ಯಾಮಿನೋ ಬಲಾತ್. ವ್ಯಾಸರಾಜರ ಅಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರ ಅಥವಾ ಪರಮಾತ್ಮನ ಬಲ ಇದೆ. ಹಾಗಾಗಿ ವ್ಯಾಸರಾಜರ ನಾಮಸ್ಮರಣೆ ಮಾಡಿದ್ದಕ್ಕೆ ದುಃಖವನ್ನ ಓಡಿಸೋ ಶಕ್ತಿ ಇದೆ ಅಂತ ಇಷ್ಟು ಬಂತು. ಈ ತರ ಹಲವು ಕಡೆ ಬರುತ್ತೆ. ಅಲ್ಲೇ ವ್ಯಾಸರಾಜ ಸ್ತೋತ್ರದಲ್ಲೇ ಸುಮಾರು ಕಡೆ ಬರುತ್ತೆ. ಪಾಪಗಳು ಕಳಿಯುತ್ತೆ, ಹಾಗೆ ಹೀಗೆ ಅಂತೆಲ್ಲ ಬರುತ್ತೆ. ಪಾಪಗಳು ಕಳಿಯೋದು ಅಂದ್ರೆ ಪಾಪ ಕರ್ಮ ಹೇಗೆ ಕಳಿಯುತ್ತೆ? ಒಂದು ನಾಮೋಚ್ಚಾರಣೆ ಮಾಡಿದಾಗ. ಯಾಕಂದ್ರೆ ಇಲ್ಲಿ ಹೇಳಿದ್ದಾರೆ, ಕರ್ಮ ಕಳಿಬೇಕು ಅಂತಾದ್ರೆ ನಮ್ಮ ಪಾಪ ಕರ್ಮಗಳು ಅದನ್ನ ಅನುಭವಿಸಿ ಕಳ್ಕೊಳ್ಬೇಕು. ಹಾಗೇನಿಲ್ಲ. ಹಾಗಾದ್ರೆ ಹೇಗೋಯ್ತದು? ಪಾಪಕರ್ಮ ಅದು ದೊಡ್ಡವರ ನಾಮಸ್ಮರಣೆಯಿಂದಲೂ ಹೋಗುತ್ತೆ, ನಾಮೋಚ್ಚಾರಣೆಯಿಂದಲೂ ಆಗತ್ತೆ. ಭಕ್ತಿಯಿಂದ ಮಾಡ್ಬೇಕು ಅಂತ ಅದೊಂದು ವಿಶೇಷಣ ಕೊಟ್ಟರು. ಆದ್ರೆ ಇಲ್ಲಿ ದುಃಖಗಳಿಂದ ಮುಕ್ತಿ ಸಿಗತ್ತವನಿಗೆ ಅಂತ ಹೇಳಿದ್ದಾರೆ. ನಾಮ ವ್ಯಾಸರಾಜ ಇತಿ ಭಕ್ತಿಯ ಸದಾ ಜಪನ್ ಅಂತ, ಜಪ ಮಾಡಿದ್ರೆ ಅಂತ. ಜಪ ಅಂದ್ರೇನು? ಉಪಾಂಶ ಉಚ್ಚಾರಣೆ ಅಂತ. ಅದು ಉಚ್ಚಾರಣೆ ಅಂತಾನೆ ಅರ್ಥ. ಜಪ ಮಾಡೋದು ಅಂದ್ರೆ ಇಲ್ಲೇನೋ ಬೇರೆ ಅಲ್ಲ, ದೇವರ ಅಥವಾ ಗುರುಗಳ ಹೆಸರನ್ನು ಹೇಳೋದು ಅಂತಾನೆ ಅರ್ಥ. ಮೆಲ್ಲಗ್ ಹೇಳೋದು ಅಂತ ಅರ್ಥ, ಜೋರಾಗಲ್ಲ, ಮೆಲ್ಲಗ್ ಹೇಳೋದು. ಜಪ ಅನ್ನೋದನ್ನ ಅದನ್ನೇ ಕರೆಯೋದು. ಜಪ ಅಂದ್ರೆ ಗಾಯತ್ರಿ ಜಪ ಮಾಡಿದ್ರೆ ಜೋರಾಗಲ್ಲ ಉಚ್ಚಾರಣೆ, ಉಪಾಂಶ ಉಚ್ಚಾರಣೆ, ಮೆಲ್ಲಕ್ ಉಚ್ಚಾರಣೆ ಮಾಡೋದು ಅಂತ ಹೇಳ್ತಾರೆ. ಅಂತೂ ಉಚ್ಚಾರಣೆ ಮಾಡಿದ್ವಿ. ಅಲ್ಲಿ ಏನೇ ಮಾಡಿದ್ದಾರೆ, ವ್ಯಾಸರಾಜ ಇತಿ ಭಕ್ತಿಯ ಸದಾ ಜಪನ್ ಮುಚ್ಚತೆ ಸರ್ವ ದುಃಖ. ಯಾಗ ಅವನಿಗೆ ಮುಕ್ತಿ ಸಿಗತ್ತೆ. ಯಾವ್ದಾದ್ರು ದುಃಖಗಳಿಂದ ಮುಕ್ತಿ. ಹಾಗಾದ್ರೆ ಏನ್ ಹೇಳಿದಾಗಾಯ್ತು? ವ್ಯಾಸರಾಜ ಅನ್ನೋ ನಾಮ ಜಪಕ್ಕೆ ಏನ್ ಶಕ್ತಿ ಇದೆ? ದುಃಖವನ್ನ ಕಳೆಯೋ ಶಕ್ತಿ ಇದೆ ಅಂತ ಹೇಳಿ. ಈಗ ದುಃಖ ನೀಡೋ ಕರ್ಮ ಕಳೆಯೋ ಶಕ್ತಿ ಇದೆಯಾ ಅಥವಾ ದುಃಖ ಕಳೆಯೋ ಶಕ್ತಿ ಇದೆಯಾ? ನಮ್ಮ ಪ್ರಶ್ನೆ ಈಗ. ಇದೆಲ್ಲ ಸುಧಾ ಓದಿದ್ರೆ ಮಾತ್ರ ಅದಕ್ಕೆ ಸರಿಯಾಗಿ ಅರ್ಥ ಹೇಳಿಕ್ ಬರುತ್ತೆ, ಆ ಸ್ತೋತ್ರದ ಆ ಪದಗಳಿಗೆ. ಇಲ್ಲಾಂದ್ರೆ ಅರ್ಥ ಹೇಳಿಕ್ ಬರಲ್ಲ. ಯಾಕಂದ್ರೆ ಶಾಸ್ತ್ರದ ಹಿನ್ನೆಲೆ ಇಲ್ಲದೆ ಇದ್ರೆ ಒಂದು ಸ್ತೋತ್ರಕ್ಕೂ ಸರಿಯಾಗಿ ಅರ್ಥ ಹೇಳಿಕ್ ಬರಲ್ಲ. ಯಾಕಂದ್ರೆ ಇದೇ ಕಾರಣ ಇಲ್ಲಿ. ಇಷ್ಟು ವಿಚಾರ ಚೆನ್ನಾಗಿ ಸುಧಾದ ವಿಚಾರ ನಮ್ ತಲೆಯಲ್ಲಿದ್ರೆ, ಮಧ್ವಾಚಾರ್ಯದ ಅನುವ್ಯಾಖ್ಯಾನದ ವಿಚಾರ ಇದ್ರೆ, ಅದ್ ಯಾಕೋ ಅದ್ ಸರಿ ಇಲ್ಲ ಅಂತ ಅನ್ಸತ್ತೆ ಆ ವಾಕ್ಯ. ಯಾಕೆಂದ್ರೆ ದುಃಖ ಕಳೆಯುತ್ತಾ, ದುಃಖ ಕೊಡೋ ಕರ್ಮ ಕಳೆಯುತ್ತಾ ಹೇಳಿ ಅಂತ ಪ್ರಶ್ನೆ. ಈಗ ನಾವು ಒಂದು ಪಾಪ ಕರ್ಮ ಮಾಡಿದ್ವಿ, ಬ್ರಹ್ಮ ಹತ್ಯೆ, ಗೋ ಹತ್ಯೆ, ಇನ್ನೊಬ್ರಿಗೆ ಹೊಡೆದ್ವಿ ಬಡಿದ್ವಿ, ಹಿಂಸೆ ಮಾಡಾಕಿದ್ವಿ. ನಮಗೆ ಪಾಪ ಕರ್ಮ ಒಂದಿಷ್ಟಿದೆ. ಅದರ ಫಲ ನಮ್ಗೆ ಈ ಜನ್ಮದಲ್ಲೇ ಆಗ್ಬೇಕು. ಏನು? ಎಲ್ಲಾ ದುಡ್ಡನ್ನು ಕಳ್ಕೊಳ್ಬೇಕು, ಬೀದಿಗೆ ಬೀಳ್ಬೇಕು. ಆ ಪಾಪ ಕರ್ಮದ ಫಲ ಆಗಿದೆ ಅಂತ ಇಟ್ಕೊಳ್ಳೋಣ. ಸತ್ ಮೇಲೆ ನರಕಕ್ಕೆ ಹೋಗ್ಬೇಕು, ಅದು ಬೇರೆ ವಿಷಯ. ಈಗಂತೂ ಸದ್ಯಕ್ಕೆ ಅಂತ ಪಾಪಗಳ ಫಲ ಇದೆ. ಹಾಗಾದ್ರೆ ನಾವು ಮಾಡಿದ ಪಾಪ ಕರ್ಮಗಳ ದುಃಖ ಒಂದಿಷ್ಟಿದೆ. ಈಗ ಪ್ರಶ್ನೆ ಇಷ್ಟೇ, ಗುರುಗಳ ನಾಮ ಉಚ್ಚಾರಣೆ ಮಾಡಿದಾಗ ನಾವು ಮಾಡಿದ ಪಾಪ ಕಳಿಯತ್ತೋ ಅಥವಾ ಪಾಪಗಳಿಂದ ಸಿಗಬೇಕಾದ ದುಃಖ ಕಳಿಯತ್ತೋ ಅಂತ ಪ್ರಶ್ನೆ. ಯಾಕೆಂದ್ರೆ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ? ಮುಚ್ಚದೆ ಸರ್ವ ದುಃಖೇಭ್ಯ, ಎಲ್ಲ ದುಃಖಗಳಿಂದ ಮುಕ್ತಿ ಹೇಳಿದ್ದಾರೆ. ಹಾಗಾದ್ರೆ ಇದು ಪಾಪ ಕರ್ಮಗಳಿಗೆ ಮುಕ್ತಿ ಕೊಡುತ್ತೆ ಅಂತ ಹೇಳ್ತಾ ಇಲ್ಲ ಇವರ ಸ್ಮರಣೆ ಅಥವಾ ಇವರ ಉಚ್ಚಾರಣೆ, ನಾಮೋಚ್ಚಾರಣೆ. ಹೊರತು ಆ ಪಾಪ ಕರ್ಮಗಳಿಂದ ದುಃಖ ಆಗ್ಬಿಡ್ಬೇಕು, ಆ ದುಃಖವನ್ನ ಕಳಿಯತ್ತೆ. ದುಃಖ ಆಗದೆ ಇದ್ರೆ ದುಃಖ ಕಳಿಯೋದು ಹೇಗೆ? ಮೊದಲೊಂದ್ ಸ್ವಲ್ಪ ದುಃಖ ಅನುಭವಿಸಿದೀವಿ ಅಂತ ಅರ್ಥ. ಅನುಭವಕ್ಕೆ ಬಂದ ಮೇಲೆ ನಾವು ನಾಮಸ್ಮರಣೆ, ನಾಮೋಚ್ಚಾರಣೆ ಮಾಡಿದ್ವಿ, ವ್ಯಾಸರಾಜ, ತಕ್ಷಣ ನಮ್ಗೆ ಆ ದುಃಖ ಕಳೀತು. ಹಾಗಾದ್ರೆ ಪಾಪ ಕರ್ಮಗಳನ್ನ ಕಳಿಯೋ ಶಕ್ತಿ ನಾಮೋಚ್ಚಾರಣೆಗಿಲ್ಲ. ಪಾಪಗಳಿಂದ ಒಂದಿಷ್ಟು ದುಃಖ ಅನುಭವಿಸಿದ ಆ ದುಃಖವನ್ನ ಕಳೆಯೋ ಶಕ್ತಿ ಗುರುಗಳ ನಾಮದ ಉಚ್ಚಾರಣೆಗಿದೆ ಅಂತ ಆಯ್ತು. ಆದ್ರೆ ಇಲ್ಲೇನ್ ಬರೀತಾ ಇದಾರೆ ರಾಯರು? ನಾಮೋಚ್ಚಾರಣೆಗೆ ಅಷ್ಟು ಶಕ್ತಿ ಇದೆ, ಕರ್ಮನಾಶ ಮಾಡೋ ಶಕ್ತಿ ಇದೆ ಅಂತ. ಮತ್ತಲ್ಲಿ ಸ್ಪಷ್ಟ ವಿರೋಧ. ಅಲ್ಲಿ ವಿಜೇಂದ್ರ ತೀರ್ಥರು ಬರೆದ ವ್ಯಾಸರಾಜ ಸ್ತೋತ್ರ, ಅಲ್ಲಿ ಬರೀತಾರೆ ದುಃಖ ಕಳೆಯೋ ಶಕ್ತಿ ನಾಮೋಚ್ಚಾರಣೆಗಿದೆ ಹೊರತು ಮಹಾನುಭಾವರ ನಾಮೋಚ್ಚಾರಣೆ. ಇಲ್ಲಿ ಮಹಾನುಭಾವರು ಅಂತಾನೆ ಹೇಳಿರೋದಿದೆ. ಮಹಾನುಭಾವರ ಅನುಗ್ರಹದಿಂದ ಅಂತ ಹೇಳಿದ್ದಾರೆ, ಮಹಾನುಭಾವರ ನಾಮೋಚ್ಚಾರಣೆಯಿಂದ ಅಂತ ಇಟ್ಕೊಳ್ಳೋಣ. ಯಾಕಂದ್ರೆ ವಿಜೇಂದ್ರ ತೀರ್ಥ ಹೇಳಿದ್ರು ಪಾಪಕರ್ಮ ನಾಶ ಅಲ್ಲ, ಪಾಪಕರ್ಮದ ಫಲವಾದ ದುಃಖ ನಾಶ ಅಂತ ಹೇಳಿದ್ದಾರೆ ಅಲ್ಲಿ ಅಷ್ಟೆ. ರಾಯರು ಬರೀತಾರೆ ನಾಮೋಚ್ಚಾರಣೆಯಿಂದ ನಾಶ ಆಗುತ್ತೆ, ಪಾಪ ಕರ್ಮಗಳ ನಾಶನೇ ಆಗುತ್ತೆ ಅಂತ. ಕರ್ಮ ನಾಶ ಆಗತ್ತೆ ಅಂತ ಇವ್ರು ಹೇಳ್ತಾರೆ, ಸ್ತೋತ್ರದಲ್ಲಿ ಬರೋ ದುಃಖ ಪಾಪದ ಫಲ ನಾಶ ಆಗತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಹೇಗರ್ಥ ಇದಕ್ಕೆ? ವಿರೋಧ ಬರುತ್ತಲ್ಲ, ಸುಧಾಪಂಕ್ತಿಯ ವಿರೋಧ ಅಥವಾ ಇಲ್ಲಿ ಪರಿಮಳ ಟಿಪ್ಪಣಿಯ ವಿರೋಧ ಬರುತ್ತಲ್ವ. ಇದನ್ನ ಹೇಗೆ ಯೋಚಿಸ್ಬೇಕು ಅನ್ನೋದು ಬಹಳ ಕಷ್ಟ ಇದೆ. ಈ ತರ ಒಂದೊಂದು ಸ್ತೋತ್ರಕ್ಕೂ
ಅಲ್ಲಿ ಬರೋ ಶಬ್ದಕ್ಕೂ ಅರ್ಥ ಹೇಳ್ಬೇಕು ಅಂದ್ರೆ ಯಾವುದೇ ವಿರೋಧ ಇಲ್ಲದೆ ಹೇಳ್ಬೇಕು. ಅದ್ ಮುಂದೆ ವಿಚಾರ ಬರುತ್ತೆ ಇದಕ್ಕೇನು ಉತ್ತರ ಅಂತ, ಮುಂದಿನ ಪಾದದಲ್ಲೇ ಬರುತ್ತೆ ಅಂತ ಈಗ ತಾನೇ ನೋಡಿದ್ವಲ್ಲ. ಅಲ್ಲೇ ಇದು ಕರ್ಮಗಳ ನಾಶಕ್ಕೆ ಕಾರಣೋ ಕರ್ಮದ ಫಲಕ್ಕೆ ನಾಶಕ್ಕೆ ಕಾರಣನೋ ಅಂತ ಒಂದು ಪ್ರಶ್ನೆ ಮಾಡ್ಕೊಂತಾರೆ. ಅಂದ್ರೆ ನಮ್ಮ ಪಾಪ ಕರ್ಮಗಳನ್ನೇ ಇಲ್ಲ ಅನ್ನೋ ತರ ಮಾಡತ್ತೋ, ಪಾಪ ಕರ್ಮಗಳು ಇದ್ಮೇಲೆ ಅದ್ರ ಫಲ ಕೊಡ್ಲೇಬೇಕು, ಆದ್ರೆ ಫಲ ಕೊಡ್ಬೇಕಾದ್ರೆ ಅದನ್ನ ನಾಶ ಪಡಿಸುತ್ತ ಆ ಫಲವನ್ನ ಅಂತ ಪ್ರಶ್ನೆ ಮಾಡ್ಕೊಂಡು ಎರಡನ್ನೂ ಹೋಗ್ಸತ್ತೆ, ಅದ್ರಲ್ಲೇನಿದೆ ಅದ್ ಯಾವ್ದಾದ್ರು ಸರಿ ಅನ್ನೋ ತರ ಒಂದು ಉತ್ತರ ಬೇಕು. ಆ ಉತ್ತರ ಸಿಕ್ಕಿದ್ರೆ ಮಾತ್ರ ಆ ಸ್ತೋತ್ರದಲ್ಲಿ ಆ ಮಾತಿಗೆ ಅರ್ಥ ಇದೆ, ಇಲ್ಲ ಆ ಮಾತು ಸರಿ ಹೋಗಲ್ಲ. ಯಾಕಂದ್ರೆ ಮಧ್ವಾಚಾರ್ಯರು ಹೇಳಿದ್ದೆ ವಿಷಯನ ತಮ್ಮ ಅನುವ್ಯಾಖ್ಯಾನದಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಅದನ್ನ ಇವ್ರು ಜಯತೀರ್ಥ ಅದರ ಅಭಿಪ್ರಾಯ ಅಂತ ಸೇರಿಸ್ಕೊಂಡು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಅದರ ವಿರೋಧ ಬರೋದ್ರಿಂದ ಪರಿಹಾರ ಮಾಡಬೇಕು. ಅದು ಮುಂದೆ ಇನ್ನು ವಿಸ್ತಾರವಾಗಿ ಬರೋದ್ರಿಂದ ಅಲ್ಲೇ ನೋಡೋಣ ಮುಂದಿನ ಪಾಠದಲ್ಲಿ. ಇನ್ನು ಇದನ್ನ 6ನೇ ಸ್ಕಂದದಲ್ಲಿ ಹೇಳಿದ್ದಾರೆ ಅಂತ, ಷಷ್ಠ ಸ್ಕಂದ. ಹಾಗಾದ್ರೆ ಭಾಗವತದಲ್ಲಿ ಬಂದಿದೆ ವಿಷಯ, ಎಲ್ಲಿ ಬಂದಿದೆ ಭಾಗವತದಲ್ಲಿ? ಯಾವುದಕ್ಕೆ? ನಾಮೋಚ್ಚಾರಣೆ ಮಾಡೋದಕ್ಕೆ ಪಾಪ ಕರ್ಮವನ್ನ ಕಳೆಯೋ ಶಕ್ತಿ ಇದೆ. ಸ್ಪಷ್ಟ ಪ್ರಮಾಣ ಕೊಟ್ಬಿಡ್ತಾರೆ, ಸುಮ್ನೆ ಹೇಳಿಲ್ಲ ನಾವು ಅಂತ. ಪರಿಮಳದಲ್ಲಿ ರಾಯ ಹೇಳೋದು ಸುಮ್ನೆ ಹೇಳಿಲ್ಲ, ಪಾಪ ಕರ್ಮವನ್ನು ಕಳೆಯೋ ಶಕ್ತಿನೇ ಇದೆ. ಪಾಪ ಕರ್ಮದ ದುಃಖ ಅಲ್ಲ, ಪಾಪ ಕರ್ಮವನ್ನು ಕಳೆಯೋ ಶಕ್ತಿ ಇದೆ. ಹೇಗೆ? ಸ್ಥೇನ ಸುರಾಪೋ ಮಿತ್ರಧೃಕ್ ಬ್ರಹ್ಮ ಗುರುತಲ್ಪಗ ಸ್ತ್ರೀ ರಾಜ ಪಿತೃಹಂತಾರೋ ಅಥವಾ ಗೋಹಂತ ಅಂತ ಅದು ಬರ್ತಿದ್ದಾರೆ. ಏಚ ಪಾತಕಿನೋ ಅಪರೇ ಸರ್ವೇಷಾಮಪ್ಯಘವತಾಂ ಇದಮೇವ ಸುನಿಷ್ಕೃತಂ ನಾಮವ್ಯಾಹರಣಂ ವಿಷ್ಣೋರ್ ಯತಸ್ತದ್ ವಿಷಯಾಮತಿ ಅಂತ ಇಷ್ಟು ಶ್ಲೋಕ 6ನೇ ಸ್ಕಂದದಲ್ಲಿ ಭಾಗವತದಲ್ಲಿ ಬಂದಿದೆ. ಇದಕ್ಕೇನರ್ಥ? ಮೇಲ್ನೋಟದ ಅರ್ಥ ಇಷ್ಟು: ಒಬ್ಬ ಕಳ್ಳ, ಅವನ್ ಕಳ್ತನ ಮಾಡಿದ್ದು ಒಂದು ದುಷ್ಕರ್ಮ, ಅದು ಕೆಟ್ಟ ಕರ್ಮ, ಪಾಪಕರ್ಮ. ಇನ್ನು ಸುರಾಪಾನ ಮಾಡಿದ, ಇದು ಒಂದು ಪಾಪಕರ್ಮ. ಇನ್ನು ಮಿತ್ರಧ್ವಗ್ ಅಂದ್ರೆ ಮಿತ್ರರಿಗೆ ದ್ರೋಹ ಮಾಡದ, ಸ್ನೇಹಿತರಿಗೆ, ಇದು ಒಂದು ಪಾಪಕರ್ಮ. ಬ್ರಹ್ಮಹತ್ಯೆ, ಅದನ್ನ ಬ್ರಹ್ಮಹ ಅಂತ ಕರೀತಾರೆ, ಬ್ರಹ್ಮಹತ್ಯೆ ಅದೊಂದು ಪಾಪಕರ್ಮ. ಗುರು ಪತ್ನಿ ಗಮನ, ಗುರು ತಲ್ಪ ಗಹ ಅಂತ ಹೇಳಿದ್ದಾರೆ. ಗುರು ತಲ್ಪ ಅಂದ್ರೆ ಗುರು ಮಲ್ಕೊಳ್ಳುವಂತ ಮಂಚ, ತಲ್ಪ. ಗುರು ಮೇಲೆ ಮಂಚದ ಮೇಲೆ ಮಲ್ಕೊಂಡಿದ್ದಾರೆ ಅಂದ್ರೆ ಏನ್ ತಪ್ಪು? ಅಂದ್ರೆ ಏನರ್ಥ? ಗುರುವಿನ ಆಸನದ ಮೇಲೂ ಕೂತ್ಕೊಳ್ಬಾರ್ದು. ಗುರುಗಳ ಒಂದು ಜಾಗದಲ್ಲಿ ಕೂತಿದ್ರು, ನಾವೇನ್ ಹೇಳ್ತೀವಲ್ಲ, ದೊಡ್ಡವ್ರು ಕೂಡೋ ಜಾಗದಲ್ಲಿ ನಾವ್ ಯಾಕೆ ಕೂಡ್ಬೇಕು? ಈಗ ಸನ್ಯಾಸಿಗಳು ಕೂತಿರ್ತಾರೆ ಜಾಗ, ಆ ಪೀಠದಲ್ಲಿ ನಾವು ಹೋಗಿ ಕೂತ್ ಬಿಡ್ತೀವ. ಸನ್ಯಾಸಿಗಳ ಪೀಠದಲ್ಲೇ ದೊಡ್ಡವ್ರ ಪೀಠ, ಅಲ್ಲಿ ಕೂತ್ರೆ ತಪ್ಪು, ನಾವು ಕೂಡ್ಬಾರ್ದು ಅಂತ ಹಿಂದಕ್ ಬರ್ತೀವಿ, ಎಲ್ಲ ಪಕ್ಕ ಕೂತ್ಕೊಳ್ತೀವಿ. ಅದನ್ನ ಹೇಳ್ತಾ ಇದಾರ ಇಲ್ಲಿ? ಹಾಗಲ್ಲ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ. ಗುರು ತಲ್ಪಗಹ ಅಂದ್ರೆ ಗುರುಗಳ ಮಂಚ ಏರ್ತಾನೆ ಅಂದ್ರೆ ಗುರುಪತ್ನಿ ಸಹವಾಸ ಮಾಡ್ತಾನೆ ಅಂತ, ಅದು ದೊಡ್ಡ ದೋಷ, ಅದನ್ನ ಮಾಡೋ ಹಾಗಿಲ್ಲ. ಅಂಥ ಪಾಪಕರ್ಮ ಒಂದಿದೆ. ಇನ್ನು ಸ್ತ್ರೀ ರಾಜ ಪಿತೃಹಂತಾರೋ ಅಥವಾ ಗೋಹಂತ, ಗೋಹತ್ಯಾ ರೂಪ ಪಾಪಕರ್ಮ. ಸ್ತ್ರೀ ಹತ್ಯೆ ಮಾಡಿದ, ಅದು ಒಂದು ಪಾಪಕರ್ಮ. ರಾಜನ ಹತ್ಯೆ ಮಾಡಿದ, ತಂದೆ ತಾಯಿ ಇಬ್ಬರನ್ನ ಕೊಂದ, ಇದು ಒಂದು ದೊಡ್ಡ ಪಾಪ. ಈ ತರದ ಪಾತಕವನ್ನ ಯಾರ್ಯಾರು ಮಾಡಿದ್ದಾರೆ, ಪಾಪಕರ್ಮಗಳನ್ನ, ಅಷ್ಟೇ ಅಲ್ಲ ಮಿಕ್ಕಿದಿನ್ನೇನೇನು ಪಾಪಕರ್ಮ ಅಂತಿದೆ. ಅಘ ಅಂದ್ರೆ ಪಾಪ, ಸರ್ವೇಶಾಮಪಿ ಅಘವತ, ಇನ್ನೆಲ್ಲ ಏನೇನು ಅಘಗಳಿದೆಯೋ. ಅಘ ಅಂದ್ರೆ ಪಾಪ ಅಂತ ಹೇಳಿದ್ರಿಂದಲೇ ದೇವರಿಗೊಂದು ಹೆಸರಿದೆ, ಅನಘ ಅಂತ ಹೆಸರಿದೆ. ಅನಘ ಅಂದ್ರೇನು? ಪಾಪಕರ್ಮ ಯಾರಿಗಿಲ್ವೋ, ಪಾಪಕರ್ಮದ ಫಲ ಯಾರಿಗಿಲ್ವೋ ಅವನಿಗೆ ಅನಘ ಅಂತ ಕರೀತಾರೆ. ಅಂತೂ ಈ ತರದ ಎಲ್ಲಾ ಪಾಪಕರ್ಮಗಳನ್ನ ನಾಶ ಪಡಿಸ್ಕೊಳ್ಬೇಕು ಅಂತ ಹೇಗೆ? ಎಲ್ಲಾ ಪಾಪ ಇರೋರ್ಗೆ ಇದಮೇವ ಸುನಿಷ್ಕೃತಂ, ಇದು ನಿಶ್ಚಿತವಾಗಿದೆ. ಯಾವುದು? ನಾಮವ್ಯಾಹರಣಂ ವಿಷ್ಣು, ದೇವರ ನಾಮವನ್ನ ವ್ಯಾಹರಣ, ಉಚ್ಚಾರಣೆ ಮಾಡಿ ಚೆನ್ನಾಗಿ, ಅಷ್ಟೆ. ಹಾಗೆ ತದ್ವಿಷಯಾಮತಿ ಅಂದ್ರೆ ದೇವರ ಬಗ್ಗೆ ಚೆನ್ನಾಗಿ ಧ್ಯಾನ ಮಾಡ್ತಾ ಅವನ ನಾಮವನ್ನ ಉಚ್ಚಾರಣೆ ಮಾಡುದು. ವಿಷ್ಣು ಸಹಸ್ರನಾಮ ಹೇಳಿದ್ರೆ ಯಾಕೆ ಫಲ? ಅದು ಪಾಪ ಕಳೆಯತ್ತೋ, ಪಾಪ ಕರ್ಮದ ಫಲವಾದ ದುಃಖ ಕಳೆಯತ್ತೋ ವಿಷ್ಣು ಸಹಸ್ರನಾಮ. ನಮಗ್ ಬಂದ ರೋಗ ಕಳೀತಾ ಇದೆ ವಿಷ್ಣು ಸಹಸ್ರನಾಮ. ಎಷ್ಟೋ ಜನರಿಗೆ ಆರೋಗ್ಯ ನೀಡುತ್ತೆ ವಿಷ್ಣು ಸಹಸ್ರನಾಮ. ರೋಗ ದೇಹಕ್ಕೆ ಅಂಟ್ಕೊಂಡ್ಬಿಟ್ಟಿದೆ, ಅಂಟ್ಕೊಂಡಿರೋ ರೋಗ ಪರಿಹಾರ ಆಗ್ಬೇಕು ಅಂದ್ರೆ ಈ ರೋಗ ಏನು? ಪಾಪ ಪಾಪಕರ್ಮದ ಫಲನ? ವಸ್ತುತಃ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರೆ ರೋಗ ಹೋಗತ್ತೆ ಅದೇ ಅರ್ಥ. ಪಾಪಕರ್ಮದ ಫಲವಾಗಿ ಬಂದ ರೋಗ ಹೋಗತ್ತೆ, ಅಂದ್ರೆ ಫಲ ಹೋಗತ್ತೆ, ಕರ್ಮ ಹೋಗಲ್ಲ ಅಂತ ಹೇಳಿ. ಹಾಗಾದ್ರೆ ಫಲವನ್ನ ನಾಶ ಪಡಿಸತ್ತ, ಕರ್ಮ ನಾಶ ಪಡಿಸತ್ತ ಅಂತ ಒಂದು ಚರ್ಚೆ ಇದ್ದೇ ಇದೆ ಕೊನೆಯವರೆಗೂ. ಈ ಭಾಗವತದ ಈ ಸ್ಕಂಧದಲ್ಲಿ ಹೇಳಿದ ಮಾತಿನ ಪ್ರಕಾರ ಭಗವಂತನ ನಾಮಸ್ಮರಣೆಗೆ ಏನು ಶಕ್ತಿ ಇದೆ ಅಂದ್ರೆ, ನಾಮೋಚ್ಚಾರಣೆಗೆ ಏನು ಶಕ್ತಿ ಇದೆ ಅಂತಂದ್ರೆ, ಸ್ಮರಣ ಪೂರ್ವಕವಾದ ಉಚ್ಚಾರಣೆಗೆ ಏನು ಶಕ್ತಿ ಇದೆ ಅಂತಂದ್ರೆ, ಈ ಎಲ್ಲಾ ದುಷ್ಕರ್ಮಗಳನ್ನ ನಾಶಪಡಿಸುವ ಶಕ್ತಿ ಇದೆ. ಎಂಥ ಪಾಪಿಷ್ಠನೇ ಆಗ್ಲಿ ಅವನು ಉದ್ಧಾರ ಮಾಡತ್ತೆ ಆ ನಾಮೋಚ್ಚಾರಣೆ, ಅಂದ್ರೆ ಅವನ ಪಾಪಕರ್ಮಗಳನ್ನ ನಾಶಪಡಿಸುತ್ತೆ. ಹಾಗಾದ್ರೆ ಇಲ್ಲಿ ಸ್ಪಷ್ಟ ಏನಾಯ್ತು ಅಂದ್ರೆ,
ಕೇವಲ ಪ್ರಾಯಶ್ಚಿತ್ತ ಅದು ಕರ್ಮಗಳನ್ನು ಕಳೆಯೋದಲ್ಲ, ಮಹಾನುಭಾವನ ಅನುಗ್ರಹವು ಕರ್ಮನಾಶಕ, ಅದೇ ರೀತಿ ಮಹಾನುಭಾವರ ನಾಮ ಉಚ್ಚಾರಣೆಯು ಕರ್ಮನಾಶಕ ಅಂತ ಇಷ್ಟು ತತ್ವ ಇದರಿಂದ ಗೊತ್ತಾಯ್ತು. ಇದನ್ನ ರಾಯರಲ್ಲಿ ಒಂದು ಉದಾಹರಣೆ ಕೊಟ್ಟು ಪ್ರಮಾಣ ಕೊಟ್ಟು ಬಿಡಿಸಿದೆ. ಇದಾದ್ಮೇಲೆ ಇನ್ನೊಂದು ಮಾತು, ಈ ಕೊನೆಯಲ್ಲಿ ಸುಧಾಮೂಲದಲ್ಲಿ 190ನೇ ಇದರಲ್ಲಿ ಕೊನೆಗೊಂದು ಮಾತು ಬಂತು. ಈಗ ಜ್ಞಾನ ದೇವರ ಬಗ್ಗೆ ಬಂದಾಗ ನಾವು ಕರ್ಮಗಳನ್ನ ಕಳ್ಕೊಳ್ತೀವಿ ಅಂತ ಎಲ್ಲಿದೆ? ಏನಾರೊಂದು ಶಾಸ್ತ್ರ ವಾಕ್ಯ ಕೊಡಿ ಪ್ರಮಾಣವಾಗಿ, ಆಗ ಒಪ್ಕೊಳ್ಳೋಣ ಅಂತ. ನಾವ್ ಕೇಳ್ತೀವಿ, ನಿಮ್ಗೇನ್ ಪ್ರಮಾಣ ಇದೆ? ಒಬ್ಬ ವ್ಯಕ್ತಿ ತಾನು ತಪಸ್ಸಿನಿಂದ ಸಾವಿರಾರು ದೇಹ ತಗೊಳ್ತಾನೆ, ಅದಕ್ಕೆ ಕಾರಣ ಆಗತ್ತೆ, ಎಲ್ಲಿದೆ? ಇದೆ ನಾವು ತಪಸ್ಸು ಮಾಡಿದ್ರೆ ಸಾವಿರಾರು ದೇಹ ಪಡ್ಕೊಳ್ಬಹುದು ಅಂತ ಎಲ್ಲಿದೆ? ಹಾಗಿಲ್ವಲ್ಲ ಅಂದ್ರೆ ಅದಕ್ಕೆ ಹೇಳಿದ್ರು, ಇಲ್ಲ, ಶಾಸ್ತ್ರದಲ್ಲಿ ವಿಶೇಷವಾಗಿ ವಿಧಾನ ಮಾಡಿಲ್ದೇ ಇರ್ಬೋದು. ಅಂದ್ರೆ ಇವನ್ ತಪಸ್ಸು ಮಾಡಿದ್ರೆ ಇಂಥ ತಪಸ್ಶಕ್ತಿಗೆ ಇಂಥ ಸಮಾಧಿಯಿಂದ 100 ದೇಹ ಇವನಿಗೆ ಸಿಗತ್ತೆ ಅಂತ ಹೇಳಿಲ್ದೇ ಇರ್ಬೋದು. ಆದ್ರೆ ಆತ್ಮನೋವೈ ಶರೀರಾಣಿ ಬಹುನಿ ಮನುಜಾಧಿಪ ಅಂತ ಒಂದು ಅರ್ಥವಾದ ಹೇಳ್ತಾರೆ. ಅರ್ಥವಾದ ಅಂದ್ರೆ ಹೊಗಳೋದು ಅಥವಾ ತೆಗಳೋದು. ಮಾಂಸ ತಿನ್ಬೇಡಿ, ಯಾಕೆ ಮಾಂಸ ತಿಂದ್ರೆ ಇಂಥ ನರಕಕ್ಕೆ ಹೋಗಿ ಬೀಳ್ತೀರಿ ಅಂತ ಅದ್ರ ಅರ್ಥವಾದ. ಓ, ಇದು ಮಾಡಬಾರ್ದು ಅಂತ ನಮಗೆ ಅರ್ಥ. ಮಾಂಸ ಭಕ್ಷಣ ಮಾಡಬೇಡಿ ಅಂತ ಹೇಳಿಲ್ಲ, ಮಾಂಸ ಭಕ್ಷಣ ಮಾಡಿದ್ರೆ ಇಂಥ ಕಡೆ ಹೋಗಿ ಬೀಳ್ತೀರಿ ಅಂತ ಹೇಳಿದ್ದಾರೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಹೇಳ್ತಾ ಇದ್ದೀನಿ. ವಸ್ತುತಃ ಮಾಂಸ ಭಕ್ಷಣ ನಿಷೇಧ ಇದೆ, ಆದ್ರೂ ನೋಡು ಇಂಥ ತಪ್ಪು ಮಾಡೋರ್ಗೆ ಅಲ್ಲಿ ಹೋಗಿ ಅಂತ ನರಕದಲ್ಲಿ ಇಂತಿಂತ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ಇಂಥ ತಪ್ಪು ಮಾಡಬೇಡಿ ಅಂತ ಹೇಳಿಲ್ಲ, ತಪ್ಪು ಮಾಡಿದ್ರೆ ಹೀಗೆಲ್ಲ ಆಗತ್ತೆ ಅಂತ ಹೇಳಿದ್ದಾರೆ. ಅದ್ರ ಅರ್ಥ ಏನು? ತಪ್ಪು ಮಾಡಿದ್ರೆ ಹೀಗೆಲ್ಲ ಆಗತ್ತೆ ಅಂದ್ಮೇಲೆ ನೀವು ಮಾಡ್ಬೇಡಿ ಅಂತ ಅರ್ಥ. ಇಲ್ಲ ತಪ್ಪು ಮಾಡ್ಬೇಡಿ ಅಂತ ಹೇಳೇ ಇಲ್ಲ, ವಾಕ್ಯ ಇಲ್ಲ, ಎಲ್ಲೂ ಪ್ರಮಾಣ ಇಲ್ಲ. ಅದೇ ತಪ್ಪು ಮಾಡ್ಬೇಡಿ ಅಂತ ಗೊತ್ತಾಗಿದ್ದೆ ನಮ್ಗೆ ಆ ತಪ್ಪು ಮಾಡಿದ್ರೆ ಏನೇನು ಶಿಕ್ಷೆ ಹೇಳಿದ್ರಲ್ಲ, ಆ ಶಿಕ್ಷೆ ಹೇಳಿದ್ರೆ ಸಾಕು, ನಾವು ಮಾಡ್ಬಾರ್ದು ಅಂತ ಅರ್ಥ ಆಗತ್ತೆ. ಈ ದೇವ್ರ ನಮಸ್ಕಾರ ಮಾಡಿದ್ರೆ ಕೋಟಿ ರಾಜಸೂಯ ಯಾಗ ಮಾಡಿದಷ್ಟು ಫಲ ಬರುತ್ತೆ ಅಂತ ಒಂದ್ ಕಡೆ ಇದೆ ಅಂತ ಇಟ್ಕೊಳ್ಳಿ. ನಾವ್ ಹೇಳ್ತೀವಿ ದೇವ್ರ ನಮಸ್ಕಾರ ಮಾಡ್ಬೇಕು ಅಂತಿದ್ಯಾ ಅಷ್ಟ್ ಹೇಳಿ. ನೀವೇನ್ ಹೇಳ್ತಾ ಇದೀರಿ? ದೇವರ ನಮಸ್ಕಾರ ಮಾಡ್ಬೇಕು ಅಲ್ಲಿ ಪ್ರಮಾಣ ಕೊಡ್ತಾ ಇಲ್ಲ, ದೇವರ ನಮಸ್ಕಾರ ಮಾಡಿದ್ರೆ ಅಷ್ಟು ಫಲ ಇದೆ ಅಂತ ಹೇಳ್ತಾರೆ. ಅದು ಫಲ ಹೇಳೋ ವಾಕ್ಯ. ಅಲ್ಲಿ ದೇವ್ರ ನಮಸ್ಕಾರ ಮಾಡ್ಬೇಕು ಅಂತ ಹೇಳಿಲ್ಲ. ಅಂದ್ರೆ ಅಲ್ಲ, ದೇವ್ರ ನಮಸ್ಕಾರ ಮಾಡಿದ್ರೆ ಇಷ್ಟೆಲ್ಲಾ ಫಲ ಸಿಗತ್ತೆ ಅಂತ ಹೇಳೋ ವಾಕ್ಯವನ್ನ ಹೇಳಿದ್ರೆ ದೇವ್ರ ನಮಸ್ಕಾರವನ್ನು ಹೇಳ್ತಾ ಇದೆ ಅಂತಾನೆ ಅರ್ಥ. ಅದನ್ನ ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಆ ಥರನೇ ಇಲ್ಲೂ ಒಬ್ಬ ವ್ಯಕ್ತಿ ತನ್ನ ಅನೇಕ ತಪಶಕ್ತಿಯಿಂದ ದೇಹಗಳನ್ನು ತಗೊಂಡಿದ್ದಾನೆ, ವಿಹಾರ ಮಾಡ್ತಾನೆ ಅಂದ್ರೆ ತಪಶಕ್ತಿನೇ ಕಾರಣ ಅಷ್ಟು ದೇಹ ತಗೊಳ್ಳಿಕ್ಕೆ ಅಂತ ಸಹಜ. ಅದನ್ನ ಅರ್ಥೈಸ್ಬೇಕು. ಹಾಗೆ ಅದು ಬಿಟ್ಟು ಅದಕ್ಕೊಂದು ವಾಕ್ಯ ಹುಡ್ಕೊಡಿ ಶಾಸ್ತ್ರದಲ್ಲಿ ಇದ್ರೆ ಮೂರ್ಖತನ ಅಂತಾರೆ. ಅದ್ಯಾಕೆ ಹುಡ್ಕೊಡ್ಬೇಕು? ಅರ್ಥ ಸಿದ್ಧ, ಅದೆಲ್ಲ ಹೇಳ್ಬೇಕಾಗಿಲ್ಲ. ಏಕಾದಶಿಯನ್ನ ಮಾಡಿ ಅಂತ ಒಂದು ವಾಕ್ಯ ತೋರಿಸ್ಕೊಡಿ ಅಂತ ಪ್ರಶ್ನೆ ಮಾಡ್ತಾರೆ ತಿಳ್ಕೊಳ್ಳಿ. ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ಏಕಾದಶಿ ಮಾಡಿದ್ರೆ ಇಂತಿಂತ ಮಾಡ್ತಾ ಇದ್ರೆ ನರಕಕ್ಕೆ ಹೋಗ್ತಾರೆ, ಮಾಡಿದ್ರೆ ಇಂತಿಂತ ಒಳ್ಳೇದಾಗತ್ತೆ ಅಂದ್ರೆ ಸಾಕಷ್ಟೇ. ಅದರಿಂದಲೇ ನಮಗ್ ಗೊತ್ತಾಗತ್ತೆ ಏಕಾದಶಿ ಮಾಡ್ಬೇಕು ಮಾಡ್ಬಾರ್ದು, ಮಾಡದೇ ಇದ್ರೆ ಏನಾಗುತ್ತೆ ಅಂತ ಗೊತ್ತಾಗತ್ತೆ. ಮಾಡಬಾರ್ದು ಅಂತಂದ್ರೆ ಏನೇನ್ ಫಲ ಅಂತಾನು ಗೊತ್ತಾಗುತ್ತೆ. ಈಗ ಒಂದೊಂದು ಗೊತ್ತಾಗತ್ತೆ. ಅದರಿಂದ ಏಕಾದಶಿಯನ್ನ ಮಾಡಬೇಕು ಅಂತ ವಾಕ್ಯ ಹುಡುಕೋ ಅಗತ್ಯ ಇಲ್ಲ, ಏಕಾದಶಿಯನ್ನ ಮಾಡಬಾರ್ದು ಅಂತ ವಾಕ್ಯ ಹುಡುಕೋ ಅಗತ್ಯನೂ ಇಲ್ಲ. ಯಾಕಂದ್ರೆ ಫಲ ಹೇಳಿದ್ರೆ ಸಾಕು. ನರಕ ಅಂತ ಸ್ವರ್ಗ ಏನೋ ಒಂದು ಫಲ ಹೇಳ್ಬಿಟ್ಟಲ್ಲ, ಆ ಫಲವನ್ನು ನೋಡ್ಕೊಂಡೆ ಒಂದು ವಾಕ್ಯ ಇದೆಯೋ ಇಲ್ವೋ ಶಾಸ್ತ್ರದಲ್ಲಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಇನ್ನೊಂದು ವಿಷಯ ಇದೆ, ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ. ಅಂತೂ ಇಲ್ಲಿವರೆಗೆ ಈ ಪರಿಮಳ ಟಿಪ್ಪಣಿಯ ವಿಚಾರ ನಡೀತಾ ಇದೆ. ಇನ್ನೂ ಪರಿಮಳ ಟಿಪ್ಪಣಿಯ ಒಂದಿಷ್ಟು ವಿಚಾರ ಇದೆ, ಅದನ್ನು ಸೇರಿಸ್ಕೊಂಡು ಮುಂದಿನ ಪಾಠದಲ್ಲಿ ನೋಡ್ಬೋದು. ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ನಮಸ್ಕಾರ.